ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ನಾನು ಲಾಸ್ಟ್ ವೀಡಿಯೋಯಿಂದನೂ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಕ್ಲೀನಿಂಗ್ ಮಾಡ್ತಾಯಿದ್ವಿ ಸೂತ್ಕ ಇರೋದ್ರಿಂದ ಅಂತ. ಅಂದರೆ ಕಂಟಿನ್ಯೂಸ್ ಆಗಿ ನಾನು ಒಂದು ದಿನದಲ್ಲೇ ಎಲ್ಲ ಕೆಲಸಗಳನ್ನ ಮಾಡ್ತಾ ಇಲ್ಲ. ಒಂದು ದಿನ ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಡೇ ನಾನು ಏನು ಕೆಲಸ ಮಾಡೋದಿಲ್ಲ. ಆ್ಯಕ್ಚುಲಿ ಗೊತ್ತಿರುತ್ತೆ, 6 ಮಂತ್ ಅಲ್ವಾ ನನಗಿವಾಗ. ಸೊ ಆಲ್ರೆಡಿ 6 ಮಂತ್ ಆಗ್ತಾ ಇರೋದ್ರಿಂದ ನಾನು ಯಾವುದೇ ಹೆಚ್ಚು ಕೆಲಸಗಳನ್ನ ಮಾಡೋದಕ್ಕಾಗಲ್ಲ. ಸಡನ್ಲಿ ಏನೇನು ಕೆಲಸಗಳು ಮಾಡಬಹುದು ಅದನ್ನು ಮಾಡ್ತಾಯಿದ್ದೀನಿ. ಇವಾಗ ಸದ್ಯಕ್ಕೆ ನನಗೆ ಕಾಫಿ ಪುಡಿ ಬೇಕಾಗಿತ್ತು. ನಾನು ಈ ಆಲೂರು ಕಾಫಿ ಪುಡಿನೇ ಜಾಸ್ತಿ ಬಳಸೋದು. ನಂಗೆ ಆ ಟೇಸ್ಟ್ ಇಷ್ಟ. ಮತ್ತು ಸರ್ಫ್ ಎಕ್ಸೆಲ್ಲು, ಕಂಫರ್ಟು, ಒಂದು ಪ್ಯಾಕೆಟ್ ಬಿಸ್ಕೆಟು, ಮತ್ತು ಮನೇಲಿ ಹಣ್ಣುಗಳೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ಬಾಳೆಹಣ್ಣು ತೊಗೊಬಂದ್ವಿ. ಬಾಳೆಹಣ್ಣು ಒಂದು ಇದ್ದರೆ ಸಾಕು, ಊಟ ಆದಮೇಲೆ ಒಂದು ಯಾವುದಾದ್ರು ಒಂದು ಫ್ರೂಟ್ ತಿಂತಾ ಇರಬೇಕು ಅಂತ ಅನಿಸ್ತಿರುತ್ತಲ್ಲ. ಹಾಗಾಗಿ ಹಣ್ಣಿದ್ರೆ ಒಂದು ಅಟ್ಲೀಸ್ಟ್ ಹೊಟ್ಟೆ ಹಸ್ದಾಗಾರು ತಿನ್ಬೋದು ಅಂತ ತಗೊಬಂದೆ. ಎಲ್ಲ ಹಣ್ಣುಗಳ ರೇಟು ಅಷ್ಟೇ ಜಾಸ್ತಿ ಅಂತಲೇ ಹೇಳಬಹುದು. ಒಂದೊಂದು ಸತಿ ಅಂಗಡಿಗೆ ಹೋದಾಗ 200 ರೂಪಾಯಿಗೂ ಬೆಲೆ ಇಲ್ಲ. ಎಷ್ಟೋ ಸಾಮಾನುಗಳು ತೊಗೊಬಿಟ್ಟಿರ್ತೀವಿ, 200 ರೂಪಾಯಿ ಅನ್ನೋದಕ್ಕೆ ಬೆಲೆನೇ ಇಲ್ವಲ್ಲ ಅಂತ ಅನಿಸ್ತಾ ಇರತ್ತೆ. ನಮ್ಮ ಲೈಫ್ ಸ್ಟೈಲ್ಗಳನ್ನ ನಾವು ನೋಡ್ತಾ ಇದ್ದರೆ ನಮ್ಮ ಆದಾಯಕ್ಕಿಂತ ನಮ್ಮ ಖರ್ಚೆ ಜಾಸ್ತಿ ಇರುತ್ತೆ. ಬಟ್ ಹೆಲ್ತ್ಗೆ ಏನು ಒಳ್ಳೆಯದೋ ಅದನ್ನು ನಾವು ತೊಗೊಂಡು ತಿನ್ನೋದ್ರಿಂದ ಖಂಡಿತವಾಗ್ಲೂ ಏನೂ ಪ್ರಾಬ್ಲಮ್ಸ್ ಇಲ್ಲ. ಸಮ್ಟೈಮ್ಸ್ ಅನಿಸ್ತಾ ಇರತ್ತೆ, ನಾವು ಎಷ್ಟೇ ದುಡಿದ್ರೂ ಏನು ಬಂತು. ಕೆಲವೊಂದು ಸತಿ ನನಗೆ ಅನಿಸೋದು, ನನ್ನ ಮಗಳಿಗೆ ನಾವು ಏನೇನೋ ತೊಗೋತಾ ಇರ್ತೀವಿ, ಅದ್ರ ಬದಲು ಹೊಟ್ಟೆಗೆ ಏನಾದರೂ ತಿನ್ನಬೇಕು ಅನಿಸುತ್ತಲ್ಲ ಅಂಥ ಐಟಮ್ಸ್ಗಳನ್ನ ಕೊಡಿಸೋದ್ರಿಂದ ಖಂಡಿತವಾಗ್ಲೂ ಅದೇನೂ ಮೋಸ ಆಗೋಲ್ಲ. ಯಾಕಂದರೆ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಲೈಫಲ್ಲಿ ಏನು ಬೇಕಾದರೂ ಗೆಲ್ಬೋದಲ್ವಾ. ಹಾಗಾಗಿ ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೆ. ಸೊ ಹೇಳ್ದಷ್ಟು ಈಸಿ ಅಲ್ಲ. ಕ್ಲೀನಿಂಗ್ ಅಂತ ನಿಂತ್ಕೊಂಡಾಗ ನಿಜವಾಗ್ಲೂ ಎನರ್ಜಿ ಎಷ್ಟು ಲೋ ಆಗಿಬಿಡುತ್ತೆ ಅಂದರೆ, ಈಗ ಆಲ್ರೆಡಿ 6 ಮಂತ್ ನನಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಅದರಲ್ಲೂ ಈ ಟೈಲ್ಸ್ಗಳ ಮೇಲೆಲ್ಲ ವೈಟಿಗೆ ಇದ್ಬಿಟ್ಟಿರುತ್ತೆ. ಅದನ್ನು ಆ್ಯಸಿಡ್ ಹಾಕಿ ತೊಳಿಬೇಕು. ಈಗ ಲೋಕಲಾಗಿ 20 ರೂಪೀಸ್ಗೆ ಒಂದು ಬಾಟಲ್ ಸಿಗುತ್ತೆ. ಆ ಬಾಟಲಲ್ಲಿ ನಾನು ಆ್ಯಸಿಡ್ ಹಾಕಿ ತೊಳಿತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಂಗೆ ಸುಸ್ತಾಗಿತ್ತು. ನನಗೆ ಖಂಡಿತವಾಗ್ಲೂ ಇಷ್ಟೆಲ್ಲ ನಾನು ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಇದು ಎಲ್ಲ ಇರಲಿ, ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿರಲಿ. 6 ಮಂತ್ ಪ್ರೆಗ್ನೆಂಟ್ ವುಮೆನ್ಗಳಿಗೆ ಇದು ಒಂದು ಮೋಟಿವೇಶನ್ ವೀಡಿಯೋ ಆಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಪ್ರೆಗ್ನೆನ್ಸಿ ಜರ್ನಿಲಿ ಆರಾಮಾಗಿ ಊಟ ಮಾಡಿ ತಿನ್ನೋದು ಇದು ಒಂದು ಕಡೆ ಆದರೆ, ಕೆಲಸ ಯಾವ ರೀತಿ ಮಾಡೋದಪ್ಪ ಅಂತ ಅನ್ನಿಸ್ತಾ ಇರತ್ತೆ. ನನ್ನ ಮಗಳು ಸ್ಕೂಲಿಂದ ಬರೋವರೆಗೂ ನಂಗೆ ಕ್ಲೀನಿಂಗ್ ಕೆಲಸ ಎಷ್ಟು ಮಾಡ್ತಾಯಿರ್ತೀನಿ ಅಂದರೆ, ಸಣ್ಣ ಪುಟ್ಟದ್ದು ಮಾಡಿಕೊಂಡು ರೆಸ್ಟ್ ತಗೊಂಡು ಊಟ ತಿಂಡಿ ಮಾಡಿಕೊಂಡು ಅಂದರೆ ನನಗೇನಾಗ್ತಿದೆ ಅಂದರೆ, ಊಟ ತಿಂಡಿ ನನಗೆ ನನ್ನ ಕೆಲಸಕ್ಕೆ ಸರಿ ಹೋಗ್ತಾಯಿದೆ. ಇವಾಗ ಸೂತ್ಕುಟ್ ಟೈಮಲ್ಲಿ ಹೆಚ್ಚು ಕೆಲಸ ಆಗಿಬಿಡ್ತಲ್ವಾ, ಹಾಗಾಗಿ ಎನರ್ಜಿ ಲೋ ಆಗ್ತಿದೆ ಅಂತ ಅನ್ನಿಸ್ತಾ ಇರತ್ತೆ. ಅಂದರೆ ಕೆಲವೊಂದು ಸತಿ ಒಬ್ಬರೇ ಇರೋದು ಎಷ್ಟು ಯೂಸೋ, ಕೆಲವೊಂದು ಸತಿ ಅಷ್ಟೇ ಬೇಜಾರು ಕೂಡ ಅನಿಸುತ್ತೆ. ನನಗೆ ಈ ಕೆಲಸ ಎಲ್ಲ ಮಾಡಬೇಕಾದ್ರೆ ಕೆಲವೊಂದು ಸತಿ ಅಂತೂ ಅಯ್ಯೋ ಇದೆಲ್ಲ ನಾನು ಮಾಡದೇ ಇದ್ರೂ ಆಗ್ತಾಯಿತ್ತು, ಯಾಕಂದರೆ ತುಂಬ ರಿಸ್ಕ್ ಆಗ್ತಿದೆ ಅಂತ ಅನ್ನಿಸ್ತು. ಕೆಲಸ ಎಲ್ಲ ಮುಗಿದ್ಮೇಲೆ ಅಯ್ಯೋ ಇವತ್ತು ಇಷ್ಟೇನ ಮಾಡಿದ್ದು ನಾನು ಅನ್ನೋ ಒಂದು ಫೀಲು. ಅಂದರೆ ಅದೇನೋ ಅಂತಾರಲ್ಲ, ಮಾಡೋದಕ್ಕಿಂತ ಮುಂಚೆ ಅದು ಬೆಟ್ಟದ ಥರ ಕಾಣಿಸುತ್ತೆ, ಮಾಡಿದ್ಮೇಲೆ ಇದು ಸಣ್ಣ ಕೆಲಸ ಅಂತ ಅನಿಸುತ್ತೆ. ಈ ರೀತಿ ಟೈಲ್ಸ್ಗಳೆಲ್ಲ ಉಜ್ಜಬೇಕು, ಇದೆಲ್ಲ ಈಸಿ ಅಂತೂ ಅಲ್ವೇ ಅಲ್ಲ. ಮೊದಲೆಲ್ಲ ನನಗೇನು ಇದು ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಇವೆಲ್ಲ ನಾರ್ಮಲಾಗಿ ಪ್ರತಿ ಶನಿವಾರ ಟೈಮು ನಾನು ಇದೆಲ್ಲ ಕ್ಲೀನಪ್ ಮಾಡ್ಕೋತಿದ್ದೆ. ಆದರೆ ಇವಾಗ ಏನಾಗ್ತಿದೆ, ಒಂದು ತಿಂಗ್ಳಿಗೆ ಒಂದ್ಸತಿ ಕೆಲಸ ಮಾಡ್ತಾಯಿದ್ರು ಅಯ್ಯೋ ಇದು ಎಷ್ಟು ಬೇಗ ಬಂದ್ಬಿಡ್ತಪ್ಪ, ಒಂದು ತಿಂಗಳಾಗೋಯ್ತು ಇದೆಲ್ಲ ಉಜ್ಜಿ ನಾನು ಇಷ್ಟೆಲ್ಲ ಕರೆಗಳು ಕಟ್ಕೊಬಿಟ್ಟಿದೆಯಲ್ಲ ಅಂತ ಅನ್ನಿಸ್ತಾ ಇರತ್ತೆ ನನಗೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಹೇಳ್ತೀನಿ, ನಾವು ಹಾಕ್ಕೊಳ್ಳೋ ಬಟ್ಟೆ ನಮಗೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂಥ ನೆಗೆಟಿವ್ ಥಾಟ್ಸ್ಗಳನ್ನ ತರಿಸ್ಬಾರ್ದು. ಯೂಶ್ವಲಿ ನಮಗೆ ಅನ್ನಿಸ್ತಾ ಇರುತ್ತೆ ಡ್ರೆಸ್ಗಳನ್ನ ವೇರ್ ಮಾಡಬೇಕು ಅಂತ. ಆದರೆ ನಮ್ಗೆ ಬಾಡಿ ಸಪೋರ್ಟ್ ಇಲ್ಲ ಅಂದರೆ ನಮ್ಗೆ ಖಂಡಿತವಾಗ್ಲೂ ನಮ್ಗೆ ಯಾವ್ದು ಸಪೋರ್ಟ್ ಕೊಡುತ್ತೋ ಅದನ್ನು ಮಾತ್ರ ಯೂಸ್ ಮಾಡಬೇಕು. ನನಗೆ ಮನೇಲಿ ಕಂಫರ್ಟಬಲ್ ಅಂದರೆ ಇವಾಗಂತೂ ನನಗೆ ನೈಟಿ ಬೆಸ್ಟ್ ಅಂತ ಅನಿಸ್ತಾ ಇರುತ್ತೆ, ಇಲ್ಲಾಂದರೆ ಲಾಂಗ್ ಕುರ್ತೀಸು. ಸೊ ಲಾಂಗ್ ಕುರ್ತೀಸ್ ಅಂತೂ ಒಂದೇ ಇರೋದು, ಹಾಗಾಗಿ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ನನಗೆ ನೈಟಿಗಳು ಹಾಕ್ಕೊಂಡು ಈ ರೀತಿ ವರ್ಕ್ ಮಾಡ್ತಾ ಇರೋದು ನಾನು ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ನಾನು ನನ್ನ ಯೂಟ್ಯೂಬ್ ಜರ್ನಿಲಿ ನಾನು ಈ ಥರ ವೀಡಿಯೋಸ್ಗಳನ್ನೆಲ್ಲ ಶೇರ್ ಮಾಡ್ತೀನಿ ಅಂತ ಖಂಡಿತವಾಗ್ಲೂ. ಯಾಕಂದರೆ ನನಗೆ ಸ್ವಲ್ಪ ಶೈ ಇದೆ. ಯಾಕಂದರೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಎಷ್ಟೋ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ದು ಉಂಟು. ಯಾಕಂದರೆ ನನಗೆ ಪ್ರತಿಯೊಂದು ಫೋಕಸಲ್ಲೂ ಅಷ್ಟೇ, ಈಗ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ ಅಂದರೆ ಅಲ್ಲೇನಾದ್ರು ಗಲೀಜಿದೆಯಾ, ಅಥವಾ ನಾನು ಹಾಕ್ಕೊಂಡಿರೋದ್ರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಿತ್ತಾ, ಅಥವಾ ಇದನ್ನು ನೋಡ್ಬಿಟ್ಟು ಏನಾದರೂ ನೆಗೆಟಿವ್ ಆಗಿ ಹೇಳ್ತಾರಾ. ಫ್ಯಾಮಿಲೀಸಲ್ಲಿ ಫ್ರೆಂಡ್ಸಲ್ಲಿ ನೀವು ಹೆಂಗೆ ಅಂದರೆ, ನೀವು ಯಾವುದೇ ಹದ್ದನ ಕಣ್ಣನ ಥರ ಹಾಕಿರ್ತಾರೆ ನಮ್ಮ ಮೇಲೆ. ಪ್ರತಿಯೊಂದು ವೀಡಿಯೋದಲ್ಲೂ ಒಂದು ನೆಗೆಟಿವ್ ಅಂತೂ ಹುಡುಕ್ತಾರೆ.
ಎಷ್ಟೋ ಜನ ನನಗೆ ಎದುರುಗಡೆನೂ ಕೂಡ ಹೇಳಿದ್ದಾರೆ. ಅದನ್ನು ನಾನು ಪಾಸಿಟಿವ್ ಆಗಿ ತೊಗೋತೀನಿ. ಆದರೆ ತುಂಬ ಜನ ಇರ್ತಿರಲ್ಲ, ಅವ್ರುಗಳು ಹೇಗೆ ಅಂದರೆ, ನೀವು ಕೆಲವೊಬ್ರು ಉದ್ಧಾರ ಆಗ್ತಾಯಿದ್ರೆ ಅಥವಾ ಕೆಲವೊಂದು ವೀಡಿಯೋಗಳು ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಅಲ್ಲಿ ಪಾಸಿಟಿವ್ ಇದ್ದರೂ ಕೂಡ ನೆಗೆಟಿವ್ ಹಾಕಿ ಬೇಜಾರು ಮಾಡ್ತೀರಾ. ಹಾಗಾಗಿ ನನಗೆ ಕೆಲವೊಂದು ವೀಡಿಯೋಸ್ಗಳನ್ನ ಶೇರ್ ಮಾಡ್ದೇನೂ ಇದೆ. ಆದರೆ ಈಗ ಅಂದ್ಕೊಂಡಿದ್ದೀನಿ, ಅವ್ರು ಯಾರೋ ಥರ್ಡ್ ಪರ್ಸನ್ ನನ್ನ ಬಗ್ಗೆ ಕೆಟ್ಟದಾಗಿ ಅಂತಾರೆ ಅಥವಾ ಹೇಳ್ತಾರೆ ಅಂದರೆ ಅದರಲ್ಲಿ ನಿಜವಾಗ್ಲೂ ಸತ್ಯ ಇದೆಯಾ ಇಲ್ವಾ ಅಂತ ನಾನು ಹುಡುಕ್ತೀನಿ. ಇವಾಗ ನನಗೆ ಖಂಡಿತವಾಗ್ಲೂ ಗೊತ್ತಾಗಿದೆ. ನಾನು ಅದೇ ಒಂದು ವೀಡಿಯೋನ ಬೇರೆಯವ್ರಿಗೆ ತೋರಿಸಿದಾಗ ನನ್ನ ಫ್ರೆಂಡ್ಸ್ ಅಥವಾ ಬೇರೆಯವ್ರಿಗೆ ಅವರು ಇಲ್ಲ ಖಂಡಿತವಾಗ್ಲೂ ಇದು ಆ ಥರ ಪೋಟ್ರೆ ಆಗ್ತಾಯಿಲ್ಲ, ಇದರಲ್ಲಿ ಏನೂ ನೆಗೆಟಿವ್ ಇಲ್ಲ, ನೀನು ಮಾಡ್ತಾ ಇರೋದು ಕರೆಕ್ಟಾಗಿದೆ, ಇನ್ನೂ ಹೆಚ್ಚು ವೀಡಿಯೋಗಳನ್ನ ಹಾಕು ಅಂತೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದು ನನಗೆ ಇತ್ತೀಚೆಗೆ ರಿಯಲೈಸ್ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರೆಗ್ನೆನ್ಸಿ ಜರ್ನಿಲಿ. ಸೊ ನಮ್ಮ ಟಮ್ಮಿ ಎಲ್ಲ ಸ್ವಲ್ಪ ದಪ್ಪ ಆಗಿರುತ್ತೆ, ನಾವು ಬಾಡಿ ವೆಯ್ಟ್ ಜಾಸ್ತಿ ಆಗಿರುತ್ತೆ, ಈ ವಿಡಿಯೋಸ್ ಶೇರ್ ಮಾಡ್ಬೋದಾ ಏನು, ಇವೆಲ್ಲ ನಾನು ಯೋಚನೆ ಮಾಡ್ತಿದ್ದೆ. ಆದರೆ ನನಗನ್ನಿಸ್ತು ಇದೊಂದು ಜರ್ನಿ. ಯಾಕಂದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿದು ಯಾವುದೇ ರೀತಿಯಾದಂಥ ಒಂದು ಫೋಟೋನು ನನ್ನ ಹತ್ರ ಇಲ್ಲ. ಯಾಕಂದರೆ ನನಗೆ ಬಾಡಿ ಶೈ ಇತ್ತು. ಏನು ಅಂದ್ಕೊಬಿಡ್ತಿದ್ದೆ, ಇದು ಫೋಟೋ ತಗೊಳ್ಳೋದು ಬೇಡ, ಏನೋ ಒಂಥರ ನಾಚಿಕೆ ಮುಜುಗರ, ಇದೆಲ್ಲದರಿಂದ ನನ್ನ ಫಸ್ಟ್ ಪ್ರೆಗ್ನೆನ್ಸಿದು ಯಾವುದೇ ರೀತಿಯಾದಂಥ ಒಂದೇ ಒಂದು ಫೋಟೋನು ಕೂಡ ನನ್ನ ಹತ್ರ ಇಲ್ಲ. ಹಾಗಾಗಿ ಅದು ನಂಗೆ ಬೇಜಾರಿದೆ. ಅಂದರೆ ಫುಲ್ ಯಾವುದೇ ರೀತಿಯಾದಂಥ ಫೋಟೋಸ್ ಇಲ್ಲ. ಸೊ ಹಾಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿದಾದ್ರೂ ಬಹಳಷ್ಟು ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ನಾನಿಲ್ಲಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನೆಗೆಟಿವ್ ಥಾಟ್ಸ್ ಇರುತ್ತೆ, ನೆಗೆಟಿವ್ ಅಂತಲೇ ಇರಬೇಕು ಅಂದ್ಕೊಳ್ತೀರ ನೀವುಗಳು, ಖಂಡಿತವಾಗ್ಲೂ ಅದು ಯಾವುದೂ ಪ್ರಾಬ್ಲಮ್ಸ್ ಅಲ್ಲ. ಯಾಕಂದರೆ ಆ ನೆಗೆಟಿವ್ ನಿಮ್ಮಿಂದ ಹೋಗಬೇಕು ಅಂದರೆ ನೀವು ಇನ್ನೊಬ್ಬರ ಹತ್ರ ಹೇಳ್ತಾನೆ ಇರ್ತೀರ. ಸೊ ಅದರಿಂದ ನಮಗೇನು ಲಾಸ್ ಇಲ್ಲ. ಬಟ್ ಅದು ನಿಮ್ಮ ಒಂದು ಯೋಚನೆ ಅಥವಾ ನಿಮ್ಮ ಯೋಗ್ಯತೆಯನ್ನು ತೋರಿಸುತ್ತೆ ಅಂತಲೇ ಹೇಳಬಹುದು. ನಾನಿಲ್ಲಿ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೆ ಇಲ್ಲಿ ಸ್ಟೆಪ್ಸ್ ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸಲ್ಲ. ಆದರೆ ಏನಾದ್ರು ಒಂದು ಸಣ್ಣದು ಎಡವಟ್ಟಾದರೂ ಕೂಡ ಏನಂತಾರೆ ಗೊತ್ತಾ, ನಾವು ಕೆಲಸ ಮಾಡಲಿಲ್ಲ ಅಂದರೆ ಕೆಲಸ ಮಾಡಲಿಲ್ಲ ಅಂತಾರೆ. ಕೆಲಸ ಮಾಡಿದಾಗ ಇದನ್ನು ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿನ್ನನ್ನು ಮಾಡು ಅಂತ ಹೇಳಿದವ್ರು ಯಾರು, ನೀವು ಆರಾಮಾಗಿ ಕೂತ್ಕೋಬೇಕಲ್ವಾ ಪ್ರೆಗ್ನೆಂಟ್ ಇದ್ದವರು ಅಂತ ಹೇಳ್ತಾರೆ. ಹಾಗಾಗಿ ನಾನು ತುಂಬ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಸೊ ಹುಷಾರಾಗಿ ನನ್ನ ಕೆಲಸಗಳನ್ನ ಏನು ಮಾಡ್ತಾಯಿದ್ದೀನಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಡುಗೆ ಮನೆ ಕಿಟಕಿ ಅಂತೂ ಅಷ್ಟು ಗಲೀಜು ಥರ ಆಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ತಾಯಿದ್ದೀನಿ. ನಾನು ಈ ಟೈಮಲ್ಲಿ ಯಾವುದೇ ರೀತಿಯಾದಂತಹ ರೆಸ್ಟು ತೊಗೊಳ್ಳಿಲ್ಲ. ಕಂಟಿನ್ಯೂಸ್ ಆಗಿ ನನಗೆ ಕೆಲಸ ಮಾಡ್ತಾಯಿದ್ದೆ. ಯಾಕಂದರೆ ಆಲ್ರೆಡಿ 10:30 ಆಗಿತ್ತಲ್ವ, ಆಲ್ಮೋಸ್ಟ್ 12:30 ಗಂಟೆ ಇವೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ನಾನು ಆರಾಮಾಗಿ ರೆಸ್ಟ್ ತೊಗೊಂಡು ಅದಾದಮೇಲೆ ಸ್ನಾನ ಗೀನ ಅವೆಲ್ಲ ಮಾಡಿಕೊಂಡು ನನ್ನ ಡೈಲಿ ರೋಟೀನ್ ಏನಿತ್ತು ಅದನ್ನು ನಾನು ಖಂಡಿತವಾಗ್ಲೂ ಇವತ್ತು ತುಂಬ ಚೆನ್ನಾಗಿ ಮುಗಿಸಿದ್ದೀನಿ ಅನ್ನೋ ಒಂದು ಫೀಲ್ ನನಗಿತ್ತು. ತುಂಬ ಜನ ಎಷ್ಟೋ ವೀಡಿಯೋಸ್ಗಳು ನೋಡ್ಬಿಟ್ಟು ನನಗೆ ಕಾಲ್ ಮಾಡಿ ಹೇಳ್ತಾಯಿದ್ರು, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ವ್ಲಾಗ್ಸ್ಗಳು, ಇವಾಗ ಚೆನ್ನಾಗಿ ಬರ್ತಾಯಿದೆ, ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ಶೇರ್ ಮಾಡು ಅಂತಲೇ ಹೇಳ್ತಿದ್ರು. ಅದೆಲ್ಲ ಕೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಸೊ ಒಂದು ಪ್ರೆಗ್ನೆಂಟ್ ವುಮನ್ನು ಮನೇಲಿ ಇದ್ದಾಳೆ ಅಂದರೆ ಅವಳಿಗೆ ಅವಳದೇ ಆದಂತಹ ಥಾಟ್ಸ್ಗಳಿರುತ್ತೆ. ಕೆಲವೊಂದನ್ನು ಶೇರ್ ಮಾಡಬೇಕು ಅಂತ ಇರುತ್ತೆ, ಕೆಲವೊಂದನ್ನು ಶೇರ್ ಮಾಡೋದು ಬೇಡ ಅಂತ ಅನ್ಕೋತಿರ್ತೀವಿ. ಸೊ ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಅಡುಗೆ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದು ತುಂಬ ಕಷ್ಟನೇ. ಪ್ರತಿದಿನ ಕೆಲಸ ಇರಲಿ ಇಲ್ಲದೇ ಇರಲಿ ಆ ಕೆಲಸಗಳನ್ನ ಮುಗಿಸ್ಕೋತಾ ಇರಬೇಕಲ್ವಾ. ಸೊ ಹಾಗಾಗಿ ಕಿಚನ್ ಕ್ಲೀನ್ ಮಾಡೋವರೆಗೂ ನಂಗೆ ಏನೋ ಒಂಥರ ಇತ್ತು. ಇವಾಗಂತೂ ಬಹಳ ಖುಷಿ ಆಗ್ತಾಯಿದೆ, ಯಾಕಂದರೆ ಇವೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಅನ್ನೋ ಒಂದು ಖುಷಿ. ಇನ್ನು ಹೇಳಬೇಕು ಅಂದರೆ ಈ ಥರ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ನಾವು ಅಡುಗೆ ತಿಂಡಿ ಇವೆಲ್ಲ ಥಾಟ್ ಮಾಡೋದಕ್ಕಾಗಲ್ಲ. ಬಟ್ ಡೈಲಿ ರೋಟೀನಲ್ಲಿ ಏನು ಹೇಳಿರ್ತಾರೆ ಅಡುಗೆಗಳು ಊಟಗಳು, ಅಟ್ಲೀಸ್ಟ್ ನೀವು ಟ್ಯಾಬ್ಲೆಟ್ಸ್ಗಳನ್ನಾದ್ರು ತೊಗೋಬೇಕು. ಟ್ಯಾಬ್ಲೆಟ್ಸ್ ತೊಗೋತೀನಿ ಅಂದ್ಬಿಟ್ಟು ಏನೇನೋ ತಿಂದ್ಬಿಟ್ಟು ಸುಮ್ಮನೆ ಡೈಲಿನ ಮುಗಿಸೋದಕ್ಕಾಗಲ್ಲ. ನನಗೆ ಏನಪ್ಪ ಅಂದರೆ ಈ ರೀತಿ ಕೆಲಸಗಳು ಮಾಡಬೇಕಾದ್ರೆ ಎಕ್ಸ್ಟ್ರಾ ಫುಡ್ಗಳು ಬೇಕಾಗುತ್ತೆ. ಅಂದರೆ ಟಿಫನ್ ತಿಂದಿರ್ತೀನಿ, ಮಧ್ಯಾಹ್ನದ ಲಂಚ್ ಮಿಸ್ ಆದರೂ ನನಗೆ ಎಕ್ಸ್ಟ್ರಾ ಹಣ್ಣು ಅಥವಾ ಒಂದು ಲೋಟ ಹಾಲು, ಹೆಚ್ಚು ಸ್ನ್ಯಾಕ್ಸ್ಗಳು ಈ ರೀತಿ ಅವಶ್ಯಕತೆ ಇರುತ್ತೆ. ನಾನು ಆವಾಗ ಬೇಕಾದ್ರೆ 4:30 ಮೇಲೆ ಊಟನೂ ಕೂಡ ಮಾಡಿದ್ದುಂಟು. ನನ್ನ ರೋಟೀನ್ ಏನಿರುತ್ತೆ, ನನಗೆ ಆ ಟೈಮ್ಗೆ ಹೊಟ್ಟೆ ಹಸಿತಾ ಇದೆ ಅಂದರೆ ಅಟ್ಲೀಸ್ಟು ನೀರು, ಬಿಸ್ಕೆಟು, ಕಾಫಿ ಏನು ಅವಶ್ಯಕತೆ ಇರುತ್ತೋ ಅದನ್ನು ನಾನು ತಿಂದು ನಾನು ಡೈಲಿಲಿ ನಾನು ಹೊಟ್ಟೆ ಹಸಿದ ರೀತಿ ನಾನು ನೋಡ್ಕೋತಾ ಇರ್ತೀನಿ. ನನಗೆ ಈ ಥರ ಕೆಲಸ ಮಾಡ್ತಾರೆ ನನ್ನ ವೀಡಿಯೋದಲ್ಲಿ ನಾನು ನೋಡ್ತಾ ಇರೋದು ಬಹಳಷ್ಟು ಖುಷಿ ಆಗುತ್ತೆ. ಯಾಕಂದರೆ ಇದನ್ನು ನಾನು ಶೇರ್ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನಾನು. ಹಾಗಾಗಿ ಇದನ್ನು ಶೇರ್ ಮಾಡಿದ್ದು ನನಗೆ ಖುಷಿ ಆಯಿತು. ಕೆಲವೊಂದು ಸತಿ ಅಂತೂ ವೀಡಿಯೋಗಳು ನಾನು ಮಾಡೋದೇ ಇಲ್ಲ, ಏನೋ ಒಂಥರ ಮುಜುಗರದಿಂದ ಕೆಲವೊಂದು ಸತಿ ವೀಡಿಯೋಗಳನ್ನ ಶೇರ್ ಮಾಡಿರೋದು ಇಲ್ಲ. ಯಾಕಂದರೆ ಯಾರು ಏನು ಅನ್ಕೊಬಿಡ್ತಾರೋ ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ನಮ್ಮ ಲೈಫು ನಮ್ಮ ಇಷ್ಟ,
ಯಾರು ಏನೋ ಅನ್ಕೋತಾರೆ ಅಂತ ನಾವು ನಮ್ಮ ಲೈಫ್ನ ಬಿಟ್ಕೊಡ್ಬಾರ್ದು. ಹುರ್ಕೊಳ್ಳೋರು ಹುರ್ಕೋತಾ ಇರಲಿ. ನಮ್ಮ ಲೈಫಲ್ಲಿ ನಾವು ಏನು ಲೀಡ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದನ್ನು ನಾವು ಲೀಡ್ ಮಾಡಿದ್ರೆ ಮಾತ್ರ ಆ ಹುರ್ಕೊಳ್ಳೋರಿಗೆ ನಾವು ಬುದ್ಧಿ ಕಲಿಸ್ದಂಗೆ ಆಗುತ್ತೆ. ಸೊ ಇಷ್ಟೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಇದನ್ನು ನಾನು ಎದುರುಗಡೆನೂ ಹೇಳೋವಂಥ ಶಕ್ತಿ ನನ್ನಲ್ಲಿದೆ. ಯಾಕಂದರೆ ಓಪನ್ ಅಪ್ ಆಗಿ ಏನು ಬೇಕಾದರೂ ಹೇಳ್ತೀನಿ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಏನಿಲ್ಲ. ಸೊ ಯಾರ ದುಡ್ಡು ತಿಂದಿಲ್ಲ, ಯಾರ ಆಸ್ತಿನೂ ಹೊಡ್ಕೊಂಡಿಲ್ಲ. ಹಾಗಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ನನ್ನ ಜೀವನಕ್ಕೆ ನಾನು ಏನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಮುಂದೆ ಮಾಡೇ ಮಾಡ್ತೀನಿ. ಆದರೆ ಈಗ ಸ್ವಲ್ಪ ಕಷ್ಟ. ಬಟ್ ಮುಂದೆ ನನ್ನ ಲೈಫನ್ನು ನಾನು ಲೀಡ್ ಮಾಡೋದು ನಂಗೆ ಖಂಡಿತವಾಗ್ಲೂ ಗೊತ್ತಿದೆ. ನನ್ನ ಯಾರು ಟಾರ್ಗೆಟ್ ಮಾಡಿದ್ರೋ ಅಥವಾ ನನ್ನ ಲೈಫ್ನ ಯಾರು ಸ್ಪಾಯಿಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ನಿಮಗೆಲ್ಲ ಒಂದು ಟಾಂಟ್ ಇದೆ ಅಂತ ಹೇಳ್ಕೊತೀನಿ. ಯಾಕಂದರೆ ನೀವು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಅಥವಾ ನೀವು ವೀಡಿಯೋಸ್ಗಳನ್ನ ಬೇರೆಯವ್ರು ನೋಡಿರೋದ್ರಿಂದ ಈ ವಿಷಯ ತಿಳ್ಕೊಂಡ್ರೂ ಪರವಾಗಿಲ್ಲ. ನಮ್ಮ ಲೈಫನ್ನ ನಾವು ಹೆಂಗೆ ಲೀಡ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ನಾವು ನಿಮ್ಮ ಆಸ್ತಿ, ನಿಮ್ಮ ಹಣದಿಂದ ನಾವು ಖಂಡಿತವಾಗ್ಲೂ ಬದುಕ್ತಾ ಇಲ್ಲ. ನಮ್ಮ ಜೀವನದಲ್ಲಿ ನಮ್ಗೆ ಏನು ಬೇಕೋ ಅದನ್ನು ನಾವು ದುಡ್ದಿರೋದ್ರಿಂದನೇ ನಾವು ತೊಗೋತಾ ಇದ್ದೀವಿ. ಇನ್ನೊಬ್ಬರು ದುಡ್ದಿರೋದ್ರಿಂದ ನಾವು ತೊಗೊಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕ್ಲೀನಿಂಗ್ ಕೆಲಸಗಳೆಲ್ಲ ಆಯಿತು. ಈಗ ಬಟ್ಟೆ ವಾಶ್ ಮಾಡಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.